ಹೆಲ್ದಿಯಾದ ಮ್ಯಾಂಗೋ ಐಸ್ ಕ್ರೀಮ್ ಯಾವ ರೀತಿ ಮಾಡ್ತೀನಿ ಅಂತ ನಾನು ತೋರಿಸ್ಕೊಡ್ತೇನೆ. 1 ಬೌಲಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟ ಮಾವಿನ ಹಣ್ಣನ್ನು ನಾನು ತಗೊಂಡಿದ್ದೇನೆ. ಅದಕ್ಕೆ 1 ಗ್ಲಾಸಷ್ಟು ತೆಂಗಿನ ಹಾಲನ್ನು ಹಾಕ್ಕೊಳ್ತಿದ್ದೇನೆ. ಸ್ವೀಟಿಗೆ 2 ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ. ನಿಮಗೆ ಸ್ವೀಟ್ ಮತ್ತು ಬೇಕು ಅಂದರೆ ಮತ್ತು ಸೇರಿಸ್ಕೊಳ್ಳಿ. ಒಳ್ಳೆ ರೀತಿ ಗ್ರೈಂಡ್ ಮಾಡಿಬಿಟ್ಟು ಒಂದು ಕಂಟೈನರಲ್ಲಿ ಶಿಫ್ಟ್ ಮಾಡ್ತಾ ಇದ್ದೇನೆ. ಇದನ್ನು 2 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡಬೇಕು. ಒಳ್ಳೆ ಮಾಡಿ ಟ್ಯಾಪ್ ಮಾಡಿಡಿ, ಇಲ್ಲದಿದ್ದರೆ ಬಬಲ್ಸ್ ಬರುತ್ತೆ ಮಿಡಲಲ್ಲಿ. 2 ಗಂಟೆಗಳ ಕಾಲ ಫ್ರೀಝರಲ್ಲಿಟ್ಟು ತೆಗೆದಾಗಿದೆ. ನೋಡಿ, ಈ ರೀತಿ ಬಂದಿದೆ ಟೆಕ್ಸ್ಚರ್. ಇದನ್ನು ಮತ್ತೊಂದು ಸಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ಮೂತಾಗಿ ಮತ್ತೊಂದು ಸಲ ಪೇಸ್ಟ್ ಮಾಡಬೇಕು. ಒಳ್ಳೆ ರೀತಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತೊಂದು ಸಲ ಗ್ರೈಂಡ್ ಮಾಡಿ ಅದೇ ಕಂಟೈನರಲ್ಲಿ ಹಾಕ್ಕೊಳ್ಳಿ. ಎಷ್ಟು ಸಾಫ್ಟಾದ ಟೆಕ್ಸ್ಚರ್ ಬಂದಿದೆ ಅಲ್ವಾ, ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಬಟರ್ ಪೇಪರನ್ನು ಇದ್ರ ಮೇಲೆ ಹಾಕಿಬಿಟ್ಟು ಮುಚ್ಚಳನ ಮುಚ್ಚಿ ಓವರ್ನೈಟ್ ಅಥವಾ 7 ರಿಂದ 8 ಗಂಟೆಗಳ ಕಾಲ ಫ್ರೀಝರಲ್ಲಿ ಇಡ್ತಾ ಇದ್ದೇನೆ ಗಟ್ಟಿಯಾಗೋದಕ್ಕೆ. ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಳ್ಳೆ ರೀತಿ ಗಟ್ಟಿಯಾಗಿದೆ ಐಸ್ ಕ್ರೀಮು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಆರ್ಟಿಫಿಷಿಯಲ್ ಕಲರ್ ಯಾವುದೂ ಇಲ್ಲ, ನ್ಯಾಚುರಲ್ ಆಗಿ ಚಂದ ಕಲರ್ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ. ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ಇದ್ರ ಮೇಲೆ, ಅಥವಾ ಟೂಟಿ ಫ್ರೂಟಿ ಯಾವುದಾದ್ರೂ ಹಣ್ಣನ್ನು ಹಾಕಿಬಿಟ್ಟು ಸರ್ವ್ ಮಾಡ್ಬೋದು. ಹನಿಯನ್ನು ಕೂಡ ಮೇಲಿಂದ ಹಾಕಿ ಸರ್ವ್ ಮಾಡಿ. ನಾನು ಹೀಗೆ ನಾರ್ಮಲಾಗಿ ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದಲ್ವ. ಇದನ್ನೊಮ್ಮೆ ಟ್ರೈ ಮಾಡಿ. ಓಕೆ, ಬಾಯ್.